ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋ ನಾನು ಲಾಸ್ಟ್ ಗುರುವಾರದ್ದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗುರುವಾರ ನಾನು ಇವೆಲ್ಲ ಕೆಲಸ ಮಾಡಿ ನಾನು ಶುಕ್ರವಾರದ ಹಾಗೆ ಮೈಸೂರಿಗೆ ಹೋಗಿದ್ದು. ಕೆಲಸಗಳೇನು ಪೆಂಡಿಂಗ್ ಇರಬಾರ್ದು ಅಂತ ಗುರುವಾರ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡಿಸಿ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ನಾನು. ಸೊ ದಟ್ ಸೋಮವಾರ ನನಗೆ ಹೆವಿ ಆಗಬಾರ್ದು ಕೆಲಸ ಅಂತ ಅಂದ್ಬಿಟ್ಟು ರಾಗಿ ಲಾಡುಗೆ ತುಂಬಾ ಆರ್ಡರ್ಸ್ ಬಂದಿತ್ತು. ಸೊ ಹಾಗಾಗಿ ರಾಗಿ ಲಾಡುನ ರೆಡಿ ಮಾಡಿಸಿ ಇಟ್ಟಿದ್ದೀನಿ. 4 kg ಆಗೋಷ್ಟು ರಾಗಿ ಲಾಡು ಫಸ್ಟ್ ಇದು ಥರ್ಡ್ ಬ್ಯಾಚ್ ಆ್ಯಕ್ಚುಲಿ ನಾನು ಮಾಡಿಸ್ತಾ ಇರೋದು. ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತ ಮತ್ತೆ ರೀಆರ್ಡರ್ಸ್ ಕೊಡ್ತಾನೆ ಇದ್ದೀರಾ. ಇದನ್ನು ರಾಗಿ ಲಾಡು ಅಂತ ಅನ್ನಿಸ್ತಾನೇ ಇಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಫಸ್ಟ್ ನಾನು ಡೇಟ್ಸ್ ಲಾಡು ಸ್ಟಾರ್ಟ್ ಮಾಡಿದಾಗ್ಲೂ ನಾನು 4 kg ಅಷ್ಟೇ ನಾನು ಮಾಡ್ತಾ ಇದ್ದಿದ್ದು, ಏಕೆಂದರೆ ಫ್ರೆಶ್ ಆಗಿ ಸಿಗುತ್ತೆ ನಿಮ್ಗಳಿಗೂ ಅಂತ. ಸೊ ಇವಾಗ ಡೇಟ್ಸ್ ಲಡ್ಡುಗೆ ಎಷ್ಟು ಆರ್ಡರ್ಸ್ ಬರುತ್ತೆ ಅಂದರೆ ಅದ್ರ ಡಬಲ್ ಕ್ವಾಂಟಿಟಿ ನಾನು ಮಾಡಿಸ್ತಾ ಇದ್ದೀನಿ ಒಂದು ಸಲ ಮಾಡಿಸಿದಾಗ. ಯಾಕೆಂದರೆ ಒಂದು ಸಲ ಮಾಡಿಸಿದಾಗ 4 kg ಆಗೋಷ್ಟು ಒಂದು ದಿನದಲ್ಲೇ ಖಾಲಿ ಆಗ್ತಾಯಿದೆ. ನೆಕ್ಸ್ಟ್ ಡೇಗೆ ಮತ್ತೆ ನಾವು ಡೇಟ್ಸ್ ಲಡ್ಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಕೂತ್ಕೋಬೇಕು. ನಾನು ಎಲ್ಲವನ್ನೂ ಏನು ಬಾದಾಮಿ, ಗೋಡಂಬಿ, ವಾಲ್ನಟ್ ಎಲ್ಲನೂ ನಾನು ಪುಡಿ ಮಾಡಿ ಹಾಕಲ್ಲ, ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕೈನಲ್ಲೇ ಕಟ್ ಮಾಡಿ ಹಾಕೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನಿವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಸ್ತಾ ಇದ್ದೀನಿ. 1 ಡೇಗೆ ಅದು ಒಂದು 3 ಡೇಸಲ್ಲಿ ಖಾಲಿ ಆಗುತ್ತೆ ಅದು. ಹಾಗಾಗಿ ಸೊ ರಾಗಿ ಲಾಡು ಇವಾಗಿನೂ ಸ್ಟಾರ್ಟ್ ಮಾಡಿರೋದ್ರಿಂದ ಅದು ಹೊಸದು ಒಂದು 2 ಡೇಸಲ್ಲಿ ಖಾಲಿ ಆಗ್ತಾಯಿದೆ. ನೆಕ್ಸ್ಟ್ ಥರ್ಡ್ ಡೇಗೆ ನಾವು ಸ್ವಲ್ಪ ನಿಧಾನಕ್ಕೆ ಇದನ್ನು ರೆಡಿ ಮಾಡ್ಕೋಬೋದು. ಸೊ ಮತ್ತೆ ಆರ್ಡರ್ಸ್ ಏನಾದರೂ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆದಾಗ ನಾನು ಬೇಕಾದ್ರೆ ರಾಗಿ ಲಾಡುನ ಖಂಡಿತ ನಾನು ಜಾಸ್ತಿ ಇದರಲ್ಲಿ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ಯಾರ್ಯಾರಿಗೆ ರಾಗಿ ಲಾಡು ಕೊಟ್ಟು ಕಳಿಸಿದ್ದೀನಿ, ಟೇಸ್ಟ್ ಒಂದು ಅಲ್ಟಿಮೇಟ್ ಆಗಿದೆ ಅಂತ ಹೇಳಿ ನನಗೆ ಮೆಸೇಜಸ್ ಆಗ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು 1 kg ಡೇಟ್ಸ್ ಲಾಡುಗೆ ಆರ್ಡರ್ ಇದೆ. ಅವರೆಲ್ಲ ಕಾಲು kg ನನ್ನ ಹತ್ರ ಡೇಟ್ಸ್ ಲಾಡುನ ತೊಗೊಂಡು ಟೇಸ್ಟ್ ನೋಡಿ ತುಂಬ ಇಷ್ಟ ಆಗಿ ಅವ್ರ ಮನೆಯಲ್ಲಿರೋ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಘಮ ಎಷ್ಟು ಚೆನ್ನಾಗಿದೆ ಅಂದರೆ ಪ್ಯೂರ್ ತುಪ್ಪದಿಂದ ಮಾಡಿರೋಂಥ ಘಮ ಬರುತ್ತೆ ಪ್ಯಾಕೆಟ್ ಓಪನ್ ಮಾಡ್ತಾ ಇದ್ದ ಹಾಗೆಯೇ. ಆ್ಯಂಡ್ ರಾಗಿ ಲಾಡುನ ಅಲ್ಟಿಮೇಟ್ ಆಗಿದೆ ಟೇಸ್ಟ್ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಖಂಡಿತ ತುಂಬ ಹೈಜಿನಿಕ್ ವೇನಲ್ಲಿ ಮಾಡೋದ್ರಿಂದ ಆ್ಯಂಡ್ ಸ್ಪ್ರೌಟೆಡ್ ರಾಗಿನ ಯೂಸ್ ಮಾಡೋದ್ರಿಂದ ಅದರಲ್ಲಿ ಐರನ್ ರಿಚ್ ಆಗಿರುತ್ತೆ. ರಾಗಿ ಯಾರ್ಯಾರು ತಿನ್ನಲ್ಲ ಖಂಡಿತ ಇದನ್ನು ತರಿಸ್ಕೊಂಡು ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ಖಂಡಿತ ನೀವು ಪಕ್ಕ ರೆಗ್ಯುಲರ್ ಕಸ್ಟಮರ್ ಆಗೋದಂತೂ ಗ್ಯಾರಂಟಿ. ಸೊ ಇವತ್ತಿನ ಆರ್ಡರ್ಸ್ ಪ್ಯಾಕ್ ಆಗಿದೆ. ಬೆಳಗ್ಗೆ ಮಾಡಿಸಿದ ರಾಗಿ ಲಾಡು ಸುಮಾರು ಖಾಲಿನೇ ಆಗೋಯಿತು. ಆರ್ಡರ್ಸ್ ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ. ಆಲ್ಮೋಸ್ಟ್ 50 ಆ್ಯಂಡ್ ಎಬೋವ್ ಆರ್ಡರ್ಸು ಅವತ್ತಿನ ದಿನ ನಾನು ಪ್ಯಾಕ್ ಮಾಡಿ ಕಳಿಸಿದ್ದು. ಏಕೆಂದರೆ ನೆಕ್ಸ್ಟ್ ನಾನು 3 ಡೇಸ್ ಇರಲಿಲ್ಲ ಅಲ್ವಾ, ಮತ್ತು 3 ಡೇಸ್ಗೆ ಅಂತ ಅಂದರೆ ಹೆವಿ ಆಗಿಬಿಡುತ್ತೆ ಆರ್ಡರ್ಸು. ಸೊ ಅವತ್ತಿಗೆ ಎಷ್ಟಾಗುತ್ತೆ ಅಷ್ಟನ್ನು ಮಾಡಿ ಕೊಟ್ಟು ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅವತ್ತಿಗೆ ನಾನು 50 ಆರ್ಡರ್ಸ್ ಪ್ಯಾಕ್ ಮಾಡಿ, 50ಗಿಂತ ಜಾಸ್ತಿನೇ ಇತ್ತು ಆರ್ಡರ್ಸು, ಅದನ್ನು ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ದಾಯಿತು. ಆಮೇಲೆ ಸಂಜೆ ಬಂದು ನಾನಿಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸಂಜೆಗೆ ಬ್ರೆಡ್ ಇತ್ತು ಮನೆಯಲ್ಲಿ. ಫಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಈ ದಹಿ ಬ್ರೆಡ್ ಮಸಾಲಾನೇ ಫಸ್ಟ್ ವೀಡಿಯೋ ಹಾಕಿದ್ದು. ಸೊ ಇದು ಮಾಡಿದಾಗಲೆಲ್ಲ ನಾನು ಅನ್ಕೋತೀನಿ ಯೂಟ್ಯೂಬಲ್ಲಿ ಇದು ನನ್ನ ಫಸ್ಟ್ ವೀಡಿಯೋ ಕುಕ್ಕಿಂಗಲ್ಲಿ ಅಂತ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಕ್ಯಾರೆಟ್ ತುರಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ರುಚಿಗೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಇವಿಷ್ಟನ್ನು ಹಾಕಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಫಿಲ್ಲಿಂಗ್ ರೆಡಿ ಆಗೋಯಿತು. ಇನ್ನು ಬ್ರೆಡ್ ಅಂತೂ ಇದ್ದೇ ಇರುತ್ತೆ. ಬ್ರೆಡ್ಡನ್ನು 2 ಕಡೆ ಟೋಸ್ಟ್ ಮಾಡ್ಕೋಬೇಕು. ಟೋಸ್ಟ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಇಲ್ಲ ಹಾಗೇನೋ ತಿಂದ್ರೂ ಚೆನ್ನಾಗಿರುತ್ತೆ. ಇದನ್ನು ಟೋಸ್ಟ್ ಮಾಡಿದ್ರೆ ಎಕ್ಸ್ಟ್ರಾ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೊಂದು ಬೌಲ್ನಲ್ಲಿ ನಾನು ಗಟ್ಟಿ ಮೊಸರು ತೊಗೋತಾ ಇದ್ದೀನಿ. ಈ ಮೊಸರಿಗೆ ಸ್ವಲ್ಪ ಉಪ್ಪು ಮತ್ತು ಒಂದು 2 ಟೀ ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಒಂದು ಖಾರ ಮೊಸರು ಥರ ಪ್ರಿಪೇರ್ ಮಾಡಿಟ್ಕೋಬೇಕು. ಇದೇ ಮೇನ್ ಫ್ಲೇವರ್ ಕೊಡೋದು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾವು ಕ್ಯಾರೆಟ್ದಕ್ಕೂ ರೆಡ್ ಚಿಲ್ಲಿ ಪೌಡರ್ ಹಾಕಿರ್ತೀವಿ, ಹಾಗಾಗಿ ನೋಡಿಕೊಂಡು ಮೊಸರಿಗೆ ಖಾರದ ಪುಡಿನ ಹಾಕ್ಕೊಳ್ಳಿ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಎಲ್ಲ ಏನೂ ಹಾಕೋದು ಬೇಡ, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೇ ಸಾಕು. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ತುಂಬ ಒಂಥರ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ. ಆ್ಯಂಡ್ ಮೊಸರು ಫ್ರೆಶ್ ಆಗಿರೋ ಮೊಸರನ್ನೇ ಇರಲಿ, ಹುಳಿ ಮೊಸರು ಯೂಸ್ ಮಾಡಬೇಡಿ. ಸ್ವೀಟಾಗಿರಬೇಕು ಮೊಸರು, ಆವಾಗಷ್ಟೇ ಚೆನ್ನಾಗಿ ಬರೋದು. ಈಗ ಖಾರ ಮೊಸರು ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ಸ್ವೀಟ್ ಇನ್ನೊಂದು ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಮೊಸರು ಆದರೆ ಸಾಕು, ಜಾಸ್ತಿ ಬೇಡ. ಇನ್ನೊಂದು ಬೌಲ್ಗೆ ಒಂದೊಂದು ಸ್ವಲ್ಪ ಮೊಸರನ್ನ ಹಾಕಿ ಅದಕ್ಕೊಂದು 3 ಚಮಚ ಆಗೋಷ್ಟು ಸಕ್ಕರೆನ ಹಾಕಿ ಕರಗಿಸಿ ಇಟ್ಕೊತಾ ಇದ್ದೀನಿ. ಸೊ ಇಲ್ಲಿ ಖಾರ ಮೊಸರು, ಸ್ವೀಟ್ ಮೊಸರು ಮತ್ತು ಬ್ರೆಡ್ಗೆ ಮಿಕ್ಸ್ಚರ್ ಕ್ಯಾರೆಟು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೊಂದು ಮಿಕ್ಸ್ಚರು ರೆಡಿಯಾಗಿದೆ.
ಇಷ್ಟೇ ರೆಡಿ ಮಾಡ್ಕೋಬೇಕಾಗಿರೋದು. ಇನ್ನು ಬ್ರೆಡ್ಡನ್ನ ಎರಡೂ ಕಡೆ ಒಂದು ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಎಣ್ಣೆನೋ ಏನೋ ಒಂದು ಹಾಕ್ಬಿಟ್ಟು ಲೈಟಾಗಿ ಎರಡೂ ಕಡೆ ಈ ರೀತಿ ಟೋಸ್ಟ್ ಮಾಡಿ ಇಟ್ಕೋಬೇಕು. ತುಂಬ ಏನು ಕ್ರಿಸ್ಪಿ ಮಾಡ್ಕೋಬೇಕಾಗಿಲ್ಲ, ಏಕೆಂದರೆ ನಾವು ಮೊಸರೆಲ್ಲ ಹಾಕಿದಾಗ ಬ್ರೆಡ್ಡು ಹೇಗೆ ಇದ್ರೂ ಸಾಗಿ ಆಗುತ್ತೆ. ನಮಗೆ ಬೇಡ, ಕ್ರಿಸ್ಪೇನ ಮಾಡ್ಕೊಳ್ಳಲ್ಲ, ನಾವು ಬ್ರೆಡ್ಡನ್ನ ಟೋಸ್ಟೇ ಮಾಡಲ್ಲ, ಹಾಗೆಯೇ ಹಸಿ ಬ್ರೆಡ್ಗೆ ಹಾಕ್ಕೊತೀವಿ ಅಂದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಅದೊಂದು ಸ್ವಲ್ಪ ಬೇರೆ ಥರ ಫ್ಲೇವರ್ ಕೊಡುತ್ತೆ. ಇದು ಟೋಸ್ಟ್ ಮಾಡಿದ್ರೆ ಇನ್ನೊಂದು ಥರ ಬೇರೆ ಥರ ಫ್ಲೇವರ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲಿ ಬೇರೆ ಏನು ಫ್ರೈ ಮಾಡಿರೋವಂಥದ್ದಾಗಲಿ, ತುಂಬ ಡೀಪ್ ಫ್ರೈ ಆ ಥರ ಎಲ್ಲ ಏನೂ ಇರಲ್ವಲ್ಲ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಫಟಾಫಟ್ ಅಂತ ಬೇಗ ಮಾಡಿಬಿಡ್ಬೋದು, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಇವಾಗ ಬ್ರೆಡ್ನ ನಾನು ಟೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದು ಪ್ಲೇಟ್ಗೆ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಸಲಕ್ಕೆ ಒಂದೊಂದೇ ಬ್ರೆಡ್ ಅಷ್ಟೇ. ಒಂದು ಪ್ಲೇಟ್ನಲ್ಲಿ ಒಂದು ಬ್ರೆಡ್ಡನ್ನು ಇಟ್ಬಿಟ್ಟು ಫಸ್ಟಿಗೆ ಖಾರ ಮೊಸರು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿ ಬ್ರೆಡ್ಡಿಗೆ ಈ ರೀತಿ ಸವರಬೇಕು. ಬ್ರೆಡ್ಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಆ ಬ್ರೆಡ್ನ ಉಲ್ಟಾ ಮಾಡಬೇಕು. ಎರಡೂ ಕಡೆ ಆಗಬೇಕಲ್ವ, ಅದು ಸಾಗಿ ಆಗಬೇಕು, ಬ್ರೆಡ್ಡು ಸಾಫ್ಟ್ ಆಗಬೇಕು. ಆ ರೀತಿ ಈ ಎರಡೂ ಕಡೆಗೆ ಈ ರೀತಿ ನೋಡಿ ಖಾರ ಮೊಸರನ್ನ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ಮೊಸರಿಗೆ ಕೊತ್ತಂಬರಿ ಸೊಪ್ಪು, ಏನಾದರೂ ಫ್ಲೇವರ್ ನಿಮಗೆ ಎಕ್ಸ್ಟ್ರಾ ಗರಂ ಮಸಾಲ ಅದೆಲ್ಲ ಇಷ್ಟ ಆದರೆ ನೀವು ಹಾಕ್ಕೋಬೋದು. ಬರೀ ರೆಡ್ ಚಿಲ್ಲಿ ಪೌಡರ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಕ್ಯಾರೆಟು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೊಂದು ಏನು ಮಿಶ್ರಣ ಮಾಡಿದ್ನಲ್ಲ ಅದನ್ನು ಬ್ರೆಡ್ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಒಂದೊಂದು ಸ್ಪೂನ್ ಆಗುವಷ್ಟು ಖಾರ ಮೊಸರು, ಒಂದೊಂದು ಸ್ಪೂನ್ ಆಗುವಷ್ಟು ಸ್ವೀಟ್ ಮೊಸರು. ಬ್ರೆಡ್ಡೂ ಸಹ ಸ್ವೀಟ್ ಬ್ರೆಡ್ಡೇ ತೊಗೊಂಡಿರ್ತೀವಿ, ಹಾಗಾಗಿ ಸ್ವೀಟ್ ಮೊಸರು ಜಾಸ್ತಿ ಏನು ಹಾಕೋದು ಬೇಡ. ಮಕ್ಕಳಿಗೆಲ್ಲ ಕೊಡ್ತಾಯಿದ್ದೀವಿ, ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರಾದರೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆ್ಯಂಡ್ ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಸ್ವೀಟ್ ಮೊಸರನ್ನು ಒಂದು 2-3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಮೇಲ್ಗಡೆ ಖಾರ ಬೂಂದಿ ಅಥವಾ ಖಾರ ಸೇವು, ಸಣ್ಣ ಸೇವು ಬರುತ್ತಲ್ಲ ಅದನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಿಬಿಟ್ಟು ಕೊಟ್ಟರೆ ಒಂದು ಒಳ್ಳೆ ಚಾಟ್ ರೆಡಿನೇ ಆಗೋಯ್ತು. ಸಂಜೆ ಹೊತ್ತಿಗೆ ಸಖತ್ತಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಮನೆಯಲ್ಲಾದರೂ ಬ್ರೆಡ್ ಮಿಕ್ಕಿತ್ತು, ಸಡನ್ನಾಗಿ ಯಾರಾದರೂ ಬರ್ತಾರೆ ಏನಪ್ಪ ಮಾಡೋದು ಅಂತ ಅಂದಾಗ ಸಡನ್ನಾಗಿ ಈ ರೀತಿ ಈ ದಹಿ ಬ್ರೆಡ್ ಚಾಟ್ನ ಮಾಡಿ ನೋಡಿ, ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಪ್ರತಿ ಸಲ ಮಾಡಿದಾಗಲೂ ನನಗೆ ಇಷ್ಟೇ ಖುಷಿಯಿಂದ ಖಾಲಿ ಆಗುತ್ತೆ. ಒಂದು ಬ್ರೆಡ್ಡಲ್ಲ, ನೆಕ್ಸ್ಟು ನಾವು ರೆಡಿ ಮಾಡಿ ಕೊಡ್ತಾ ಇರಬೇಕು, ಆ ರೀತಿ ಟೇಸ್ಟ್ ಇರುತ್ತೆ. ಇದು ಸಖತ್ತಾಗಿ ಅನಿಸುತ್ತೆ. ನನ್ನ ಮಗ ಮೊಸರನ್ನೇ ತಿನ್ನಲ್ಲ ಅವನು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಅವ್ನು ಮೊಸರು ತಿನ್ನಲ್ಲ, ಮಜ್ಜಿಗೆ ಕೊಡ್ತೀನಿ ಅವನಿಗೆ ಅಂತ. ಬಟ್ ಅವನು ಅಷ್ಟು ಇಷ್ಟಪಟ್ಟು ತಿಂದ, ಇದನ್ನು ತುಂಬ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಚಾಟ್ ಥರ ಆಗುತ್ತೆ ಇದು. ನೀವೇನಾದರೂ ಬೇಕಂದರೆ ಮಾಡಿಫೈ ಮಾಡಿಕೊಂಡು ಎಕ್ಸ್ಟ್ರಾ ನೀವು ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ನೋಡಿ, ಸಿಂಪಲ್ ರೆಸಿಪಿ. ಇದನ್ನು ಬೇಕಿದ್ದರೆ ನೀವು ಟ್ರೈ ಮಾಡ್ಬೋದು. ಸೊ ಅವತ್ತು ಈವ್ನಿಂಗು ಇದನ್ನು ನಾನು ಮಾಡಿದ್ದೆ. ಸ್ವಲ್ಪ ಅನ್ನ ಮಿಕ್ಕಿತ್ತು ಮಧ್ಯಾಹ್ನಕ್ಕದ್ದು, ಹಾಗಾಗಿ ರಾತ್ರಿಗೆ ಆಗುತ್ತೆ, ಇನ್ನೇನು ಎಕ್ಸ್ಟ್ರಾ ಮಾಡೋದು ಬೇಡ. ಇದನ್ನೇ ಸ್ವಲ್ಪ ಹೊಟ್ಟೆ ತುಂಬುವಷ್ಟು ತಿನ್ಕೊಬಿಟ್ರೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಊಟ ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ಹಾಗೇ ಹಾಲು ಕುಡ್ದೋ ಗಂಜಿ ಕುಡ್ದೋ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇದೇ ಸ್ನ್ಯಾಕ್ಸ್ ಆಗಿತ್ತು. ಹಾಗೆಯೇ ಫ್ರೆಶ್ ಬ್ಯಾಚ್ ರಾಗಿ ಚೋಕೋಮಾಲ್ಟ್ ಸಹ ರೆಡಿ ಇದೆ. ಮಕ್ಕಳು ಫೇವ್ರೆಟ್ ಅಂತ ಹೇಳ್ಬೋದು. ಇದು ನಾನು ತಯಾರು ಮಾಡಿರೋಂಥ ಪ್ರಾಡಕ್ಟ್ಗಳಲ್ಲಿ. ಇದರಲ್ಲಿ ರಾಗಿ, ಮೊಳಕೆ ಬರಿಸಿರೋಂಥ ರಾಗಿ ಜೊತೆಗೆ ಚಾಕ್ಲೇಟ್ ಪೌಡರು, ಬಾದಾಮಿ, ಗೋಡಂಬಿ, ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ ಎಲ್ಲವನ್ನು ಸಹ ಆ್ಯಡ್ ಮಾಡಿರೋವಂಥದ್ದು. ಬೇಕು ಅಂದರೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡಿ.